ಇಲ್ಲಿ ಇಷ್ಟನ್ನು ಕಂಡುಹಿಡಿಬೇಕು. ಯಾವ್ಯಾವುದು? 5 ಸ್ಕ್ವೇರು, -5 ಸ್ಕ್ವೇರು, ಈ ಥರ ಬೇರೆ ಬೇರೆ ಇದು. ಇದರಲ್ಲಿ ಎಷ್ಟೋ ಪ್ರಾಪರ್ಟಿಗಳು ಗೊತ್ತಾಯ್ತದ. 5 ಸ್ಕ್ವೇರ್ ಅಂದರೆ ಏನು? ಸಿಂಪಲ್ ಅದು. 5 ಟೈಮ್ಸ್ ಆಫ್ 5, 5 5 25. ಅದು ಎಷ್ಟಾಯಿತು? 5 ಸ್ಕ್ವೇರ್ ಅಂದರೆ 25 ಅಷ್ಟೆ. -5 ಸ್ಕ್ವೇರ್ ಅಂದರೆ ಮೈನಸ್ ಮುಂದೆ ಉಳಿದಾಯ್ತಾ? ಇಲ್ಲಿ 5 ಸ್ಕ್ವೇರ್ ಮಾಡಬೇಕು. ಅಲ್ಲಿಗೆ 5 5 25, ಮೈನಸ್ ಆಚೆ ಇರ್ತದೆ. ಹಂಗಾಗಿ ಸ್ಕ್ವೇರು ಆ ಮೈನಸ್ ಎಫೆಕ್ಟ್ ಆಗೋದಿಲ್ಲ. -5 ಹೋಲ್ ಸ್ಕ್ವೇರ್ ಅಂದಾಗ ಏನಾಯ್ತದ? ಆ ಮೈನಸ್ಸು ಸ್ಕ್ವೇರ್ ಆಯ್ತದ. ಆ ಮೈನಸ್ಸು ಸ್ಕ್ವೇರ್ ಆದಾಗ ಮೈನಸ್ ಟೈಮ್ಸ್ ಆಫ್ ಮೈನಸ್ಸು ಪ್ಲಸ್ ಆಯ್ತದ. ಹಂಗಾಗಿ ಇದು +25 ಇಲ್ಲ 25 ಆಗಿ ಉಳಿತದ. 5 ಟೈಮ್ಸ್ ಆಫ್ 5 25. ಇಲ್ಲಿ 5 ಪವರ್ ಆಫ್ -2 ಅಂತ ಆಯ್ತಾ? ಪವರಲ್ಲಿ ಮೈನಸ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡಬೇಕು ಅಂದ್ರೆ ಪೂರ್ತಿ ನಂಬರ್ನ ನ್ಯೂಮರೇಟ್ರಿಂದ ಕೆಳಗಡೆ ಡಿನಾಮಿನೇಟ್ರಿಗೆ ತೆಗಿಬೇಕು. 1/5 ಸ್ಕ್ವೇರ್ ಅಂತ ಮಾಡಬೇಕು. ಅದು 1/25 ಆಯ್ತದ. ಅದೇ ಥರ ಇದನ್ನ -5 ಪವರ್ ಆಫ್ -2 ಅಂದರೆ ಮೈನಸ್ ಮುಂದೆನೇ ಉಳಿದಿರ್ತದೆ. ಇದು ಮೈನಸ್ ಆಗಿ 5 ಪವರ್ ಆಫ್ -2 1/5 ಸ್ಕ್ವೇರ್ ಆಯ್ತದ. 5 5 ಮತ್ತೆ 25, -1/25 ಆಯಿತು. ಅದೇ ಥರ ಇದು -5 ಹೋಲ್ ಪವರ್ ಆಫ್ -2 ಅಂದರೆ ಪೂರ್ತಿ -5 ಕೆಳಗಡೆ ಹೋಗ್ಬೇಕು ಪವರ್ ಪಾಸಿಟಿವ್ ಆಗೋಕ್ಕೆ. 1/-5 ಸ್ಕ್ವೇರ್ ಆಯಿತು, ನೆಗೆಟಿವ್ ಪವರ್ ಪಾಸಿಟಿವ್ ಆಗೋಕ್ಕೆ. ಇದು -5 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಟೈಮ್ಸ್ ಆಫ್ ಮೈನಸ್ ಪ್ಲಸ್ ಆಯಿತು. 5 5 25, ಇದು 1/25 ಆಯ್ತದ. ಆ ಥರ ಅಷ್ಟು ಬೇರೆ ಬೇರೆ ಪ್ರಾಪರ್ಟಿಗಳು ಇಷ್ಟು ಪ್ರಾಬ್ಲಮಲ್ಲಿ ಆಯ್ತು, 6 ಪ್ರಾಬ್ಲಮಲ್ಲಿ. ಬಾಯ್.